ರುದ್ರಾಕ್ಷಿಯನ್ನು ಯಾರು ಧರಿಸಬೇಕು? ಅವರಿಗೆ ಯಾವ ರುದ್ರಾಕ್ಷಿ ಮತ್ತು ಯಾವ ನಕ್ಷತ್ರ ಸೂಕ್ತವಾಗಿದೆ? ನಿಯಮಗಳೇನು? ರುದ್ರಾಕ್ಷಿ ಇದು ಶಿವನಿಗೆ ಅತ್ಯಂತ ಪ್ರಿಯವಾದದ್ದು. ಶಾಂತಿ, ಆಧ್ಯಾತ್ಮಿಕ ಶಕ್ತಿ, ಆರೋಗ್ಯ ಮತ್ತು ಸಂಪತ್ತನ್ನು ಪಡೆಯಲು ಬಯಸುವ ಎಲ್ಲರೂ ರುದ್ರಾಕ್ಷಿಯನ್ನು ಧರಿಸಬಹುದು. ಆದರೆ ಅದನ್ನು ಶುದ್ಧತೆ ಮತ್ತು ಭಕ್ತಿಯಿಂದ ಧರಿಸಬೇಕು. ಅದನ್ನು ಯಾರು ಧರಿಸಬೇಕು? ವಿದ್ಯಾರ್ಥಿಗಳು, ಏಕಾಗ್ರತೆಯನ್ನು ಹೆಚ್ಚಿಸಲು. ವ್ಯಾಪಾರಿಗಳು, ಹಣ ಮತ್ತು ಯಶಸ್ಸಿಗೆ. ಆಧ್ಯಾತ್ಮಿಕರು, ಧ್ಯಾನ, ಭಕ್ತಿ. ಸಾರ್ವಜನಿಕರು, ಆರೋಗ್ಯ ಮತ್ತು ರೋಗಗಳ ತಡೆಗಟ್ಟುವಿಕೆಗಾಗಿ. ಯಾವ ರುದ್ರಾಕ್ಷಿ ಯಾರಿಗೆ ಸೂಕ್ತವಾಗಿದೆ? ರುದ್ರಾಕ್ಷ ಮುಖ ನಕ್ಷತ್ರಗಳ ಉಪಯೋಗಗಳು. ಒಂದು ಮುಖದ ರುದ್ರಾಕ್ಷಿ ಆಶ್ಲೇಷ, ಕೃತ್ತಿಕ ನಕ್ಷತ್ರದಲ್ಲಿರುವವರು ಧರಿಸಿದರೆ ಶಿವನ ಆಶೀರ್ವಾದ ಮತ್ತು ಪಾಪಗಳಿಂದ ವಿಮೋಚನೆ ಸಿಗುತ್ತದೆ. 3 ಮುಖದ ರುದ್ರಾಕ್ಷಿ ಮೃಗಶಿರ, ಪುನರ್ವಸು ನಕ್ಷತ್ರ. ಇವುಗಳನ್ನು ಧರಿಸಿದರೆ ಆತ್ಮವಿಶ್ವಾಸ ಮತ್ತು ಆರೋಗ್ಯ ಬರುತ್ತದೆ. 5 ಮುಖದ ರುದ್ರಾಕ್ಷಿ ಮಖ ಮತ್ತು ಪುಬ್ಬ ನಕ್ಷತ್ರಗಳು ರುದ್ರಾಕ್ಷಿಯನ್ನು ಸ್ಪರ್ಶಿಸಿದರೆ ಅದು ಬುದ್ಧಿವಂತಿಕೆ, ಶಾಂತಿ ಮತ್ತು ಶಿಕ್ಷಣವನ್ನು ತರುತ್ತದೆ. 7 ಮುಖದ ರುದ್ರಾಕ್ಷಿ ಸ್ವಾತಿ ಮತ್ತು ಅನುರಾಧ ನಕ್ಷತ್ರಗಳು ಧರಿಸಿದರೆ ವ್ಯವಹಾರದಲ್ಲಿ ಯಶಸ್ಸು ಸಿಗುತ್ತದೆ. 9 ಮುಖದ ರುದ್ರಾಕ್ಷಿ ಉತ್ತರ ಭದ್ರ ಮತ್ತು ರೇವತಿ ನಕ್ಷತ್ರಗಳು ಇದನ್ನು ಸ್ಪರ್ಶಿಸಿದರೆ ಅದು ಶಕ್ತಿಯನ್ನು ತಂದು ದುಷ್ಟಶಕ್ತಿಗಳನ್ನು ಗುಣಪಡಿಸುತ್ತದೆ. 11 ಮುಖದ ರುದ್ರಾಕ್ಷಿ ಜ್ಯೇಷ್ಠ ಮತ್ತು ಮೂಲ ನಕ್ಷತ್ರದವರು ಧರಿಸಿದರೆ ಧೈರ್ಯ ಮತ್ತು ರಕ್ಷಣೆ ಸಿಗುತ್ತದೆ. ಧರಿಸುವ ಮೊದಲು ನಿಯಮಗಳು. ರುದ್ರಾಕ್ಷಿಯು ಶುದ್ಧವಾಗಿರಬೇಕು, ಗಂಗಾ ನೀರಿನಿಂದ ತೊಳೆಯಬೇಕು. ಧಾರಣೆಯ ಮೊದಲು ಓಂ ನಮಃ ಶಿವಾಯ ಎಂದು ಜಪಿಸಬೇಕು. ಇದನ್ನು ಶುಭ ದಿನದಂದು ಸೋಮವಾರ ಉತ್ತಮ ಪೂಜಿಸಿ ಧರಿಸಬೇಕು. ಮದ್ಯ ಮತ್ತು ಮಾಂಸಾಹಾರವನ್ನು ತಪ್ಪಿಸಿ. ಇತರರಿಗೆ ಕೊಡಬೇಡಿ, ತೆಗೆದುಕೊಳ್ಳಬೇಡಿ. ರುದ್ರಾಕ್ಷವು ಶಿವ ಭಕ್ತರಿಗೆ ಒಂದು ಜೀವನ ವಿಧಾನ. ರುದ್ರಾಕ್ಷಿಯನ್ನು ಭಕ್ತಿಯಿಂದ ಧರಿಸಿದರೆ ಅದು ಅನೇಕ ಆಶೀರ್ವಾದಗಳನ್ನು ನೀಡುತ್ತದೆ.